ಹಾಯ್ ಹಲೋ ನಮಸ್ತೆ ಮಮತಾಕರ ಕಿರಿಕಿರಿ ಚಾನೆಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಹಲಸಿನ ಲಡ್ಡು. ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕೆಂದು ನೋಡಿಕೊಳ್ಳೋಣ. ನಮ್ಮ ಅಜ್ಜಿ ಕಾಲದಲ್ಲಿ ಅಜ್ಜಿಗೆ ಇದು ಗೊತ್ತಿರಲಿಲ್ಲ. ಇದೆಲ್ಲ ಈಗಿನ ಅಮ್ಮನವರ ಹೊಸ ಆವಿಷ್ಕಾರಗಳು. ಇವತ್ತಿನ ಸ್ಪೆಷಲ್ ಹಲಸಿನ ಹಣ್ಣು ಲಡ್ಡು ಮಾಡಲಿಕ್ಕೆ ಬೇಕಾದಂತಹ ಮೇನ್ ಇಂಗ್ರೀಡಿಯೆಂಟ್. ಮೊದಲಿಗೆ ಹಲಸಿನ ಹಣ್ಣು ಒಂದು 15 ಸೊಳೆ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಸೊಳೆ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೋದು. ಅದೇ ರೀತಿ 1 ಕಪ್ ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ. ಊಟದ ಅಕ್ಕಿ, ಯಾವುದೇ ಅಕ್ಕಿ ಬೇಕಿ ತೆಗೆದುಕೊಳ್ಬೋದು, ಬಾಯ್ಲ್ಡ್ ರೈಸ್ ಆದರೆ ಒಳ್ಳೆಯದು. ಒಂದು ಅರ್ಧ ಗಡಿ ತೆಂಗಿನ ತುರಿ, ಒಂದು 2 ಹೆಚ್ಚು ಬೆಲ್ಲ ಹಾಗೂ ಸ್ವಲ್ಪ ತುಪ್ಪ. ಮೊದಲ ಕಾಲದಲ್ಲಿ ನಮ್ಮ ಅಜ್ಜಿಗೆ ಇದು ಗೊತ್ತಿಲ್ಲ ಕಾಣ್ತದೆ, ಈ ಲಡ್ಡು ಮಾಡಲಿಕ್ಕೆ. ಗೊತ್ತಿದ್ರೆ ನಮ್ಮ ಚಾನ್ಸೇ ಇರ್ತಿದ್ದು, ಮಾಡಿ ಹಿಡಿದೇ ತಡ, ನಾವು ತಿಂದು ಖಾಲಿ ಮಾಡ್ತಿದ್ದೆವು. ಆದರೆ ಈಗಿನ ಮಕ್ಕಳಿಗೆ ನನಗೆ ಅರ್ಧ ಸಾಕು, ನಾನು ಟೇಸ್ಟ್ ನೋಡ್ತೇನೆ, ನನಗೆ ಹೀಗೆ ಬೇಡ, ನನಗೆ ಮತ್ತೆ ಸಾಕು, ಅವರ ರಾಗ ಕೇಳುವಾಗಲೇ ಮಾಡಿ ಕೊಡೋದೇ ಬೇಡ ಅನಿಸ್ತದೆ. ಮೊದಲು ನಾವಾದರೆ ಮಾಡೋದೇ ತಡ, ಅವರಿಗೆ ಹೆಲ್ಪ್ ಬೇಕಾ ಹೆಲ್ಪ್ ಮಾಡ್ತಿದ್ದೆವು. ಹಲಸಿನ ಹಣ್ಣು ಬಿಡಿಸ್ಬೇಕಾ ನೀವು ಮಾಡಿ ಕೊಡ್ತೀರಾ, ನಾವು ಬಿಡಿಸಿ ಕೊಡ್ತೇವೆ. ಎಲ್ಲದಕ್ಕೂ ನಾವು ರೆಡಿ, ರುಬ್ಲಿಕ್ಕೆ ಸೇರಲಿಕ್ಕೂ ರೆಡಿ. ಅಜ್ಜಿಯವರು ಮಾಡಿಕೊಡ್ತಿದ್ದು, ಅಮ್ಮವರು ಮಾಡಿಕೊಡ್ತಿದ್ದನ್ನು ಖುಷಿಯಲ್ಲಿ ತಿಂತಿದ್ದೆವು. ಈಗಿನ ಮಕ್ಕಳಿಗೆ ಮನೇಲಿ ಮಾಡಿದ್ದು ಯಾವುದು ಬೇಡ, ಎಲ್ಲ ಹೊರಗಿದೆ. ಆದರೆ ನಾವಾದರೂ ಮಾಡಿ ತಿನ್ನುವ. ಬನ್ನಿ, ಮೊದಲಿಗೆ ಅಕ್ಕಿಯನ್ನು ಹುರಿದುಕೊಳ್ಳೋಣ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆ ಬಿಸಿಯಾದಾಗ ಅಕ್ಕಿಯನ್ನು ಹಾಕಿಕೊಳ್ತೇನೆ. ಅಕ್ಕಿ ತೊಳೆದು ಒಣಗಿಸಿ ಇಟ್ಟುಕೊಂಡ್ರೆ ಒಳ್ಳೆಯದು. ಒಣಗಿಸಲಿಕ್ಕೆ ಆಗದಿದ್ದರೆ ಮತ್ತೆ ಉಜ್ಜಿ ತಗೊಳ್ಬೇಕಷ್ಟೇ. ನೀವು ಎಷ್ಟು ಸೊಳೆ ತಗೊಳ್ತೀರಿ ಅದಕ್ಕೆ ಅನುಗುಣವಾಗಿ ಅಕ್ಕಿ ಇಟ್ಟು ತೆಗೆದುಕೊಳ್ಬೇಕು. ಇದೆಲ್ಲವನ್ನು ಹಾಕಬೇಕು ಬರ್ತದಂತ ಅನಿಸೋದಿಲ್ಲ. ಸ್ವಲ್ಪ ಗಟ್ಟಿಯಾಗಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು. ಅದರಿಂದ ಸ್ವಲ್ಪ ಜಾಸ್ತಿ ಹಾಕಿ ಹುರಿದಿಟ್ಟುಕೊಳ್ಳಿ. ಅದರಲ್ಲಿ ಮತ್ತೆ ಖಾಲಿ ಲಡ್ಡು ಸಹ ಮಾಡಿಕೊಳ್ಬೋದು. ನಾನಿಲ್ಲಿ 15 ದೊಡ್ಡ ಸೊಳೆ, 15-16 ಇತ್ತು ಅದರಲ್ಲಿ. ಅದಕ್ಕೆ ಒಂದು ಸಣ್ಣ ಕಪ್ ಅಕ್ಕಿ ತಗೊಂಡಿದ್ದೇನೆ. ನೋಡಿ, ಇದು ಈ ಕಪ್ಪಲ್ಲಿ 1 ಕಪ್ ತಗೊಳ್ಳೋದು. ನೀವು ತಗೊಂಡ ಸೊಳೆಗೆ ಅನುಗುಣವಾಗಿ ತಗೊಳ್ಬೇಕು. ಜಾಸ್ತಿ ಕಮ್ಮಿ ಆದರೆ ಅಡ್ಜಸ್ಟ್ ಮಾಡಿಕೊಳ್ಬೋದು, ಇಲ್ಲದಿದ್ದರೆ ರವೆ ಸಹ ಹಾಕಿಕೊಳ್ಬೋದು. ಒಂದು ವೇಳೆ ನೀರಾದರೆ ಸ್ವಲ್ಪ ರವೆ ಹಾಕಿಕೊಳ್ಬೋದು. ಹುರಿದಿಟ್ಟ ರವೆನ ಹಾಕಿದರೆ ಅದು ಸಹ ಚೆನ್ನಾಗಿ ಟೇಸ್ಟ್ ಬರ್ತದೆ. ಅಕ್ಕಿ ಹಾಕಿದರೆ ಇನ್ನೊಂದು ಟೇಸ್ಟ್. ಇದರಲ್ಲಿ ಅಕ್ಕಿ ಇದ್ದರೆ ಮೊದಲಿನ ಕಾಲದಲ್ಲಿ ಅಜ್ಜಿಗಳು ಅಕ್ಕಿ ಉಂಡೆ ಮಾಡ್ತಿದ್ರಲ್ಲ, ಅದೇ ಥರ ಉಳಿದ್ರೆ ಅಕ್ಕಿ ಉಂಡೆ ಮಾಡಿಕೊಳ್ಬೋದು. ಅದ ಬೆಂಕಿಯಲ್ಲಿ ಚೆನ್ನಾಗಿ ಹುರಿಬೇಕು. ಅಕ್ಕಿ ಒಳ್ಳೆ ಕಣ್ಣು ಬಿಡ್ತಾ ಬರಬೇಕು. ನೋಡಿ, ಬಿಳಿ ಬಿಳಿ ಆಗ್ತಾ ಬಂತು. ಹತ್ತಿಸ್ಕೊಳ್ಬಾರ್ದು, ಅದ ಬೆಂಕಿಯಲ್ಲಿ ಹುರಿಬೇಕು. ಈಗ ಮಳೆಗಾಲ ಬಂತಲ್ಲ, ಇನ್ನು ಹಸಿ ಹಲಸಿನ ಹಣ್ಣು ತಿನ್ನೋದು ಒಳ್ಳೆಯದಲ್ಲ. ಈಗ ಶೀತ ಕೆಮ್ಮೆಲ್ಲ ಬರ್ತದೆ. ಹಾಗಾಗಿ ಲಡ್ಡು ನೀವು ಟ್ರೈ ಮಾಡಿ. ಇದುವರೆಗೆ ಯಾರು ಟ್ರೈ ಮಾಡಲಿಲ್ಲ ಅವರೆಲ್ಲ ಖಂಡಿತ ಟ್ರೈ ಮಾಡಿ. ಗೊತ್ತಿಲ್ಲ ಮಕ್ಕಳಿಗೆ ಇದು ಎಲ್ರಿಗೂ ಇಷ್ಟ ಆಗ್ಬೋದು, ತುಂಬ ಟೇಸ್ಟ್ ಇದೆ. ಈಗಿನ ಮಕ್ಕಳು ತಿನ್ನಲಿಕ್ಕೂ ಚಾನ್ಸ್ ಉಂಟು. ಹೊಸತ್ತಲ್ಲ ಲಡ್ಡು. ಹಲಸಿನ ಗಟ್ಟಿಯಲ್ಲೇ ಆದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಲಡ್ಡು ಆದ ಕಾರಣ ಇಷ್ಟ ಆಗ್ಬೋದು. ಮಳೆಯ ಹಲಸಿನ ಹಣ್ಣು ಸಿಕ್ಕಿದೆ, ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ. ಅಕ್ಕಿ ಒಳ್ಳೆ ಫ್ರೈ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ನೈಸಾಗಿ ಪುಡಿ ಮಾಡಬೇಕು. ಆದರೆ ಸ್ವಲ್ಪ ತಡಿಬೇಕು, ಅಲ್ಲಿವರೆಗೆ ಕೆಳಗಿಡ್ತೇನೆ. ಈಗ ಅದೇ ಬಾಣಲೆಗೆ ನಮ್ಮ ತೆಂಗಿನಕಾಯಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆದುಕೊಳ್ಳೋಣ. ಅಕ್ಕಿ ತಣಿಲಿ, ತಂದ ಮೇಲೆ ನೈಸಾಗಿ ಉಡಿ ಮಾಡಿ ತೆಗೆದುಕೊಳ್ಬೇಕು. ಈಗ ತೆಂಗಿನಕಾಯಿಯನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ, ಸ್ವಲ್ಪ ಬಿಸಿ ಮಾಡಿ ತೆಗೆಯುವ. ಫ್ರೈ ಬೇಡ, ಬಿಸಿ. ಸ್ವಲ್ಪ ಫ್ರೈ ಆದರೆ ಸಾಕು, ಸ್ವಲ್ಪ ಅದರ ಹಸಿ ಎಲ್ಲ ಹೋದ್ರೆ ಆಯ್ತು, ಹಸಿ ಸ್ಮೆಲ್ಲು. ನೋಡಿ, ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಳ್ತೇನೆ. ಸಾಕು, ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಹಾಗೂ ತೆಗೆದಿಟ್ಟಂಥ ಬೆಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಹಾಗೂ ಅದಕ್ಕೊಂದು 1/4 ಗ್ಲಾಸ್ ನೀರು, ತುಂಬ ಬೇಡ, 1/4 ಗ್ಲಾಸ್. ಸ್ವಲ್ಪ ಬೆಲ್ಲ ಕರಗಲಿಕ್ಕೆ ಮಾತ್ರ, ಬೆಲ್ಲವನ್ನು ಕರಗಿಸಬೇಕು, ಪಾಕ ಬೇಡ, ಬೆಲ್ಲ ಕರಗಿಸಿದರೆ ಸಾಕು. ಬೆಲ್ಲವನ್ನು ಕರಗಿಸ್ಕೊಳ್ಳೋಣ.
ಬೆಲ್ಲ ಸಿಹಿಗೆ ಅನುಗುಣವಾಗಿ ಹಾಕಿಕೊಳ್ಬೋದು. ನಮ್ಮ ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ಬೆಲ್ಲ ಇಷ್ಟು ಬೇಕಾಗುವುದಿಲ್ಲ. ಹಲಸಿನ ಹಣ್ಣು ಮಳೆಗಾಲದಾದರೆ ಸ್ವಲ್ಪ ಚಪ್ಪೆ ಇರ್ತದೆ, ಆಗ ನೋಡಿಕೊಂಡು ಬೆಲ್ಲ ಹಾಕ್ಬೋದು. ಇದನ್ನು ಇಷ್ಟು ಕರಗಿಸಿ ಇಟ್ಕೊಳ್ತೇನೆ, ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳೋಣ. ಈಗ ನಮ್ಮ ಬೆಲ್ಲ ಚೆನ್ನಾಗಿ ಕರಗಿದೆ, ಸಾಕು. ಸ್ವಲ್ಪ ನೀರು ಹಾಕಿಕೊಳ್ಬೇಕು, ತುಂಬ ನೀರು ಹಾಕಿಕೊಳ್ಬಾರ್ದು, ಆದರೆ ಇಷ್ಟು ದಪ್ಪ ಸಿಗ್ತದೆ ನೋಡಿ, ದಪ್ಪಗೆ ಸಿಕ್ಕಿದೆ. ಇದರಲ್ಲಿ ಮಣ್ಣ ಹೊಯ್ಗೆ ಏನಾದರೂ ಇದ್ದರೆ ಅಂತೇಳಿ ಗಾಳಿ ತಗೊಳ್ಬೋದು. ಸ್ವಲ್ಪ ತಣ್ಣೀಲಿ ನೋಡಿ, ಎಲ್ಲ ಕರಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನಮ್ಮ ಅಕ್ಕಿಯನ್ನು ನೈಸಾಗಿ ಪೌಡರ್ ಮಾಡಿಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಮಾಡಿಕೊಳ್ತೇನೆ. ಈಗ ನಮ್ಮ ಅಕ್ಕಿ ಹಿಟ್ಟು ನೈಸಾಗಿ ಹುಡಿಯಾಗಿದೆ ನೋಡಿ, ನೈಸಾಗಿ ಹುಡಿಯಾಗಿದೆ, ಒಳ್ಳೆ ನೈಸಾಗಿದೆ. ಈ ಥರ ನೈಸಾಗಿ ಹುಡಿ ಮಾಡಿ ಇಟ್ಟುಕೊಳ್ಬೇಕು. ಈಗ ನಾನು ಅದೇ ಜಾರಿಗೆ, ಅದೇ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಹಲಸಿನ ಹಣ್ಣನ್ನು ಕೂಡ ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು. ನೈಸಾಗಿ, ನೀರೇನು ಹಾಕೋದು ಬೇಡ, ಖಾಲಿ ಹೀಗೆ ಹಲಸಿನ ನೈಸಾಗಿ ರುಬ್ಬಿಕೊಂಡಿದೆ ನೋಡಿ. ಈ ಥರ ಫೈನ್ ಪೇಸ್ಟ್, ಇದಕ್ಕೆ ನೀರೇನು ಹಾಕಲಿಲ್ಲ, ಫೈನ್ ಪೇಸ್ಟ್ ಆಗಿದೆ. ನೀರು ಹಾಕಿಕೊಳ್ಬಾರ್ದು, ಈ ಥರ ಆಗಿದೆ. ಬನ್ನಿ ಈಗ ಹೇಗೆ ಮಾಡೋದು ನೋಡು. ಒಲೆ ಮೇಲೆ ಒಂದು ಬಣ್ಣಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ದಪ್ಪ ತೆಳ ಇರುವುದೇ ಇಟ್ಕೊಳ್ಳಿ. ಇದಕ್ಕೆ ಈಗ ಕಡ್ದಿಟ್ಟಂಥ ಹಲಸಿನ ಎಲ್ಲ ಪೇಸ್ಟನ್ನು ಹಾಕ್ತಾ ಇದ್ದಾನೆ. ಚೆನ್ನಾಗಿ ಬಿಸಿ ಆಗಬೇಕು. ಗ್ಯಾಸ್ ಸ್ವಲ್ಪ ಸಿಮ್ಮಲ್ಲಿ ಇಡೋದು ಒಳ್ಳೆಯದು. ಹೈ ಫ್ಲೇಮಲ್ಲಿಟ್ಟರೆ ಸ್ವಲ್ಪ ಹಿಡಿಬೋದು. ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಕೈ ಆಡಿಸ್ತಾ ಇರಬೇಕು. ಗ್ಯಾಸಲ್ಲಿ ಬಿಟ್ಟು ಬಿಡಬಾರ್ದು, ಬಿಟ್ಟರೆ ಕಂಟಾಗ್ಬೋದು. ಫ್ಲೇಮ್ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಬಿಸಿ ಆಗೋವರೆಗೆ ಇರಲಿ, ಮತ್ತು ಬಿಸಿ ಆದ ಕೂಡಲೇ ಸಿಮ್ಮಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು ಒಂದು 5 ನಿಮಿಷಗಳ ಕಾಲ. ಹಲಸಿನ ಹಣ್ಣು ಚೆನ್ನಾಗಿ ಬೇಯಬೇಕು. ಇದನ್ನು ಹೊರಗೆ ಇಟ್ಟು ತಿನ್ನೋದಿದ್ರೆ ಒಂದು 2-3 ದಿನ ಇಟ್ಟು ತಿನ್ಬೋದು. ಇಲ್ಲದಿದ್ದರೆ ಫ್ರಿಜ್ಜಲ್ಲಿ ಇಟ್ಟು ಒಂದು 4 ದಿನ ಇಡ್ಬೋದು ಫ್ರಿಜ್ಜಲ್ಲಿ. ಆದರೆ ಇದನ್ನು ಫ್ರೆಶ್ ಆಗಿ ಮಾಡಿ ಒಂದು 2 ದಿನದಲ್ಲಿ ಮುಗಿಸೋದೇ ಒಳ್ಳೆಯದು. ಸ್ವಲ್ಪ ಸ್ವಲ್ಪ ಸೊಳೆ ಬೇಕಿದ್ರೆ ಫ್ರೀಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಚಕ್ಕವರಟ್ಟೆಯಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಹಲಸಿನ ಹಣ್ಣು ಸೊಳೆಯನ್ನು ಯಾವ ರೀತಿ ಸ್ಟೋರ್ ಮಾಡೋದೇಳಿ. ಬೇಕಿದ್ರೆ ವಿಡಿಯೋ ಹೋಗಿ ನೋಡ್ಬೋದು. ಆ ಥರ ಮಾಡಿಟ್ಟರೆ ನಮಗೆ ಯಾವಾಗ ಬೇಕೋ ಆಗ ಇದನ್ನು ಮಾಡಿಕೊಂಡು ಮಕ್ಕಳು ತಿನ್ನೋದ್ರೆ ಕೊಡ್ಬೋದು, ಇಲ್ಲ ನಮಗೂ ತಿನ್ಬೋದು. ಹಸಿ ಹಲಸಿನ ಹಣ್ಣು ತಿನ್ನೋ ಬದಲು ಈ ರೀತಿಯಾಗಿ ಮಾಡಿ ತಿನ್ಬೋದು. 4 ನಿಮಿಷ ಆಗಿದೆ, ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿಕೊಳ್ಳೋಣ. ಜಾಸ್ತಿ ಏನು ಬೇಡ, ಒಟ್ಟು 2 ಸ್ಪೂನ್ ತುಪ್ಪ ಸಾಕು. 1 ಸ್ಪೂನ್ ಈಗ ಹಾಕ್ತೇನೆ. ಇನ್ನು ಇದು ತಳ ಬಿಡ್ತಾ ಬರುವಾಗ ಇನ್ನೊಂದು ಸ್ಪೂನ್ ಹಾಕಿಕೊಳ್ಳೋಣ. ಇದಕ್ಕೆ ಫ್ಲೇವರಿಗೆ ಏಲಕ್ಕಿ ಯಾವುದು ಹಾಕೋದಿಲ್ಲ, ಯಾಕೆಂದರೆ ಹಲಸಿನ ಹಣ್ಣಿನ ಫ್ಲೇವರ್ ಚೇಂಜ್ ಆಗ್ತದೆ. ಹಲಸಿನ ಹಣ್ಣು ಲಡ್ಡು ಆದ ಕಾರಣ ಹಲಸಿನ ಹಣ್ಣಿನ ಫ್ಲೇವರ್ ಇರಲಿ ಹೇಳಿ ಯಾವುದನ್ನು ಇದಕ್ಕೆ ಹಾಕ್ತಾ ಇಲ್ಲ. ಖಾಲಿ ಹಲಸಿನ ಹಣ್ಣು, ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಅಕ್ಕಿ ಹಿಟ್ಟು ಅಷ್ಟೇ. ರುಚಿಗೆ ತಕ್ಕಷ್ಟು ಬೆಲ್ಲ, ತೆಂಗಿನ ತುರಿ. ಈಗ ಒಂದು 5 ನಿಮಿಷ ಕಳೆದಿದೆ. ಇದರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಾವು ಕರಗಿಸಿದಂಥ ಬೆಲ್ಲ ಹಾಕಿಕೊಳ್ಳೋಣ. ಬೆಲ್ಲ ಬೇಡದಿದ್ದರೆ ಸಕ್ಕರೆ ಕೂಡ ಹಾಕಿಕೊಳ್ಬೋದು ಪೌಡರ್ ಮಾಡಿ. ಬೆಲ್ಲವನ್ನು ಗಾಳಿಸಿ ಹಾಕ್ತಾ ಇದ್ದೇನೆ, ಇಲ್ಲಿಯಾದರೂ ಕಸ ಇದ್ದರೆ ಹೇಳಿ. ಸ್ವಲ್ಪ ಹಾಕಿದೆ, ಸ್ವಲ್ಪ ಇಟ್ಟಿದ್ದೇನೆ. ನೋಡುವ, ಟೇಸ್ಟ್ ನೋಡಿ ಹಾಕಿಕೊಳ್ಳೋಣ. ಎಲ್ಲ ಒಮ್ಮೆಲೆ ಹಾಕೋದು ಬೇಡ, ತುಂಬ ಸಿಹಿ ಆದರೆ ಕಷ್ಟ. ನಾನು ಕಪ್ಪು ಬೆಲ್ಲ ಇದ್ದುಕೊಂಡಿದ್ದೇನೆ, ಹಾಗೆ ಬಣ್ಣ ಚೇಂಜ್ ಆಯಿತು. ನೀವು ಯಾವ ಕಲರ್ ಬೇಕಿದ್ರೆ ತಗೊಳ್ಬೋದು. ಬೆಲ್ಲದ ಹುಡಿ ಬೇಕಿದ್ರೆ ಬೆಲ್ಲದ ಹುಡಿ ತಗೊಳ್ಬೋದು, ಇಲ್ಲಾಂದರೆ ಸಕ್ಕರೆ ಪೌಡರು. ಈಗಲ್ಲ ಕೊಬ್ಬರಿ ಎಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಸಕ್ಕರೆ ಹುಡಿ ಹಾಕಿ ತಗೊಳ್ಬೋದು. ಸ್ವಲ್ಪ ಗಟ್ಟಿ ಆಗಲಿ. ತೆಂಗಿನ ತುರಿಯನ್ನು ಹಾಕಿಕೊಳ್ಳೋಣ. ನಾವು ತೆಗೆದಿಟ್ಟಂಥ ದೊಡ್ಡ ಪೀಸಿಂದ ತೆಗೆದುಕೊಳ್ತೇನೆ.
ಈಗ ನಾವು ತೆಗೆದಿಟ್ಟಂಥ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪವೇ ಹಾಕುವ, ತುಂಬ ಹಾಕೋದು ಬೇಡ, ಜೋರು ಗಟ್ಟಿ ಆಗ್ಬೋದು. ಮುಕ್ಕಾಲು ಭಾಗ ಹಾಕಿದ್ದೇನೆ, ಎಲ್ಲ ಹಾಕಲಿಲ್ಲ. ನೋಡಿ ಈ ರೀತಿ ಆಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಬೇಕಿದ್ರೆ ಉಂಡೆ ಕಟ್ಟುವಾಗ ಲೂಸ್ ಇದ್ದರೆ ಸ್ವಲ್ಪ ಹಾಕಿಕೊಳ್ಬೋದು. ಸಿಹಿ ಇದೆ, ಚೆನ್ನಾಗಿದೆ. ನಿಮಗೆ ಸಿಹಿ ಕಮ್ಮಿ ಆದರೆ ನೀವು ಸಿಹಿಯನ್ನು ಕೂಡ ಹಾಕಿಕೊಳ್ಬೋದು. ಗ್ಯಾಸ್ ಆಫ್ ಮಾಡಿದ್ದೇನೆ. ಸ್ವಲ್ಪ ಹೊತ್ತು ತಣಿಲಿ, ನಮ್ಮ ಉಂಡೆ ಅದಕ್ಕೆ ಬರ್ತದೆ. ಸ್ವಲ್ಪ ಹೊತ್ತು ತಂದರೆ ತಣಿಲಿಕ್ಕೆ ಬಿಡುವ. ಇದು ತಂದಿದೆ, ಹಿಟ್ಟಿನ ಅದಕ್ಕೆ ಬಂದಿದೆ ನೋಡಿ, ಉಂಡೆ ಅದಕ್ಕಾಗಿದೆ ನೋಡಿ, ಯಾವ ರೀತಿ ಉಂಡೆ ಬರ್ತದೆ ನೋಡಿ. 1 ಸ್ಪೂನ್ ತುಪ್ಪ ಆಗ ಹಾಕಿದ್ದೇನೆ. ಇನ್ನು ಸ್ವಲ್ಪ ತುಪ್ಪ ಕೈಗೆ ತಾಗಿಸಿ ನೋಡಿ, ಈ ರೀತಿ ಲಡ್ಡು ಮಾಡಿದರೆ ಚಂದ ಲಡ್ಡು. ನಮ್ಮ ಬೆಲ್ಲ ಕಪ್ಪಿದ ಕಾರಣ ಬಣ್ಣ ಕಪ್ಪಾಗಿದೆ. ನೀವು ಸ್ವಲ್ಪ ಬಿಳಿ ಬೆಲ್ಲ ಹಾಕಿದರೆ ಬಿಳಿ ಕಲರ್ ಬರ್ತದೆ. ರವೆ ಹಾಕಿದ ಅಕ್ಕಿ ಸಹ ಅಷ್ಟೇ, ನಮ್ಮದು ಕುಚ್ಚಲಕ್ಕಿ. ನೀವು ಆನಂದ ವೈಟ್ ಬಾಯ್ಲ್ಡ್ ರೈಸ್ ಹಾಕಿದರೆ ಬಣ್ಣ ಚೇಂಜ್ ಬರ್ತದೆ, ಹಾಗೂ ಸೂಪರ್ ಟೇಸ್ಟಿ ಹಲಸಿನ ಲಡ್ಡು ರೆಡಿಯಾಗಿದೆ. ತುಂಬ ತಣ್ಣಗೆ ಬಿಡಬಾರ್ದು, ಇರುವಾಗಲೇ ಲಡ್ಡು ಕಟ್ಟಬೇಕು. ಕೈಗೆ ಸ್ವಲ್ಪ ತುಪ್ಪ ತಾಗಿಸಿ ಕಟ್ಟಿದರೆ ಒಳ್ಳೆಯದು. ನೋಡಿ 15 ಸೋಳೆ, 1 ಕಪ್ ಅಕ್ಕಿ ಹಿಟ್ಟು. ಅದರಲ್ಲಿ ನೋಡಿ ಇನ್ನೂ ಅಕ್ಕಿ ಹಿಟ್ಟು ಸ್ವಲ್ಪ ಉಳಿದಿದೆ. ಅದು ಸೊಪ್ಪಿನ ಪಲ್ಯಕ್ಕೆ ಹಾಕಿಕೊಳ್ಬೋದು. ಎಲ್ಲವನ್ನು ಕೂಡ ಇದೇ ರೀತಿ ಲಡ್ಡು ಕಟ್ತೇನೆ. ದೊಡ್ಡದು ಬೇಕಿದ್ರೆ ದೊಡ್ಡದು ಕಟ್ಬೋದು, ಸಣ್ಣ ಸೈಜ್ ಬೇಕಿದ್ರೆ ಸಣ್ಣ ಸೈಜ್ ಮಾಡಿಕೊಳ್ಬೋದು. ಇದು ಹೊಸ ವೆರೈಟಿಯಾದ ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಜ್ಜಿನೂ ಈ ಥರ ಮೊದಲೇ ಮಾಡಿ ಕೊಡ್ತಿದ್ರಾ? ನಿಮಗೆ ಇದು ಮೊದಲೇ ಗೊತ್ತಿತ್ತಾ? ಕಮೆಂಟಲ್ಲಿ ತಿಳಿಸಿ. ನೋಡಿ ಸೂಪರ್ ಟೇಸ್ಟಿ ಹಲಸಿನ ಹಣ್ಣು ಲಡ್ಡು ಸವಿಲಿಕ್ಕೆ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು.